ಓಂ ಶ್ರೀ ಗುರುಭ್ಯೋ ನಮಃ. ಗೀತಾಜ್ಞಾನ ಯಜ್ಞದ ಇಂದಿನ ಸತ್ಸಂಗದಲ್ಲಿ ಪ್ರಸ್ತುತಪಡಿಸುವ ಕಥೆಯ ವಿಷಯ ಹೃದಯ ವೈಶಾಲ್ಯ. ಗೀತಾಜ್ಞಾನ ಯಜ್ಞದ 89ನೇ ತರಗತಿಯ ವಿದ್ಯಾರ್ಥಿನಿ ಭೂಮಿಕಾ ಎಸ್ರಾವ್ ಕಾಸರಗೋಡು. ಒಂದು ಸಲ ಕಾಶಿಯ ರಾಜ ರಥದಲ್ಲಿ ಹೊರಟಿದ್ದ. ಕೋಸಲ ದೇಶದ ರಾಜನ ರಥವು ಅದೇ ದಾರಿಯಲ್ಲಿ ಅವನ ಎದುರಿಗೆ ಬರುತ್ತಿತ್ತು. ಇಕ್ಕಟ್ಟಾದ ದಾರಿಯಾದ್ದರಿಂದ ಎರಡು ರಥಗಳು ಒಟ್ಟಿಗೆ ಹೋಗಲಾಗದೆ ಎದುರು ಬದುರಾಗಿ ನಿಂತುಕೊಂಡವು. ರಥ ಮುಂದೆ ಹೋಗಲು ಯಾರಾದರೂ ಒಬ್ಬರು ದಾರಿಯನ್ನು ಬಿಡಲೇಬೇಕಾಗಿತ್ತು. ಆದರೆ ಇಬ್ಬರು ರಾಜರುಗಳ ರಥದ ಸಾರಥಿಗಳು ತಾವು ರಥವನ್ನು ಹಿಂದಕ್ಕೆ ತೆಗೆಯುವುದಿಲ್ಲವೆಂದು ಹಠಕ್ಕೆ ಬಿದ್ದರು. ನೀನು ರಥ ಹಿಂದಕ್ಕೆ ತೆಗೆದು ದಾರಿ ಬಿಡು, ಏಕೆಂದರೆ ನಮ್ಮ ರಾಜ ನಿಮ್ಮ ರಾಜನಿಗಿಂತ ಶ್ರೇಷ್ಠ ಎಂದು ಇಬ್ಬರೂ ಜಗಳಕ್ಕೆ ನಿಂತರು. ವಯಸ್ಸಿನಲ್ಲಿ ಕಿರಿಯವನಾದ ನಿಮ್ಮ ರಾಜ ಹಿರಿಯವನಾದ ನಮ್ಮ ರಾಜನಿಗೆ ಮೊದಲು ದಾರಿ ಬಿಡುವುದು ಧರ್ಮ ಎಂದು ಒಬ್ಬ ವಾದಿಸಿದ. ನೋಡಿದರೆ ಇಬ್ಬರ ವಯಸ್ಸು ಒಂದೇ ಆಗಿತ್ತು. ರಾಜ್ಯದ ವಿಸ್ತೀರ್ಣ, ಮನೆತನ, ವಂಶ, ಪಟ್ಟದ ರಾಣಿಯರ ಸಂಖ್ಯೆ, ಇವರು ಸಾಧಿಸಿದ ದಿಗ್ವಿಜಯ, ಮಾಡಿದ ದಾನಗಳು, ಪ್ರಜಾಹಿತ ಕಾರ್ಯಗಳು ಎಲ್ಲವೂ ಸಮನಾಗಿಯೇ ಇತ್ತು. ಹೇಗೆ ಲೆಕ್ಕ ಹಾಕಿದರೂ ಯಾರಿಗೆ ಯಾರೂ ಕಡಿಮೆ ಇರಲಿಲ್ಲ. ಕೊನೆಗೆ ಕಾಶಿರಾಜನ ಸಾರಥಿ ತಾಳ್ಮೆ ತಂದುಕೊಂಡು ಕೋಸಲ ರಾಜನ ಸಾರಥಿಗೆ, ಅಯ್ಯ, ನಿಮ್ಮ ಪ್ರಭುಗಳ ಒಳ್ಳೆಯ ಗುಣಗಳು ಯಾವುವು? ಅದನ್ನು ಮೊದಲು ತಿಳಿಸು. ಗುಣದಲ್ಲಿ ಮೊದಲಿಗನಾದವನಿಗೆ ಸ್ವಲ್ಪ ಕಡಿಮೆ ಗುಣದವನು ಮೊದಲು ದಾರಿ ಬಿಟ್ಟು ಕೊಡಲಿ, ಇದೇ ಸರಿಯಾದ ತೀರ್ಮಾನ ಎಂದು ಹೇಳಿದ. ಆಗ ಕೋಸಲ ರಾಜನ ಸಾರಥಿ, ನಮ್ಮ ರಾಜ ಒಳ್ಳೆಯವರಿಗೆ ಒಳ್ಳೆಯದನ್ನು, ಕೆಟ್ಟವರಿಗೆ ಕೆಟ್ಟದ್ದನ್ನೂ ಮಾಡುತ್ತಾನೆ. ನಮ್ಮ ಪ್ರಭುವಿನಲ್ಲಿ ಲವಲೇಶವೂ ದೋಷವಿಲ್ಲ ಎಂದನು. ಆಗ ಕಾಶಿರಾಜನ ಸಾರಥಿ, ನಮ್ಮ ಪ್ರಭು ಕೋಪಗೊಳ್ಳುವವರನ್ನು ತನ್ನ ಮೃದು ಸ್ವಭಾವದಿಂದ ಗೆಲ್ಲುತ್ತಾನೆ, ಕೆಟ್ಟವರನ್ನು ಒಳ್ಳೆಯವರನ್ನಾಗಿ ಪರಿವರ್ತಿಸುತ್ತಾನೆ, ಜಿಪುಣರನ್ನು ದಾನವಂತರಾಗುವಂತೆ ಮಾಡುತ್ತಾನೆ, ಸುಳ್ಳು ಹೇಳುವವರನ್ನು ಸತ್ಯದಿಂದ ಗೆಲ್ಲುತ್ತಾನೆ, ಜಗಳಗಳನ್ನು ಸಮಾಧಾನದಿಂದ ಪರಿಹರಿಸುತ್ತಾನೆ, ಎಲ್ಲರ ನೋವನ್ನು ಹೃದಯದಿಂದ ಆಲಿಸುತ್ತಾನೆ, ಕನಸಿನಲ್ಲಿಯೂ ಕೂಡ ಯಾರಿಗೂ ಕೇಡನ್ನು ಬಯಸದೆ ಪ್ರೀತಿ ಮಮತೆ ಹಂಚಲು ಪ್ರಯತ್ನಿಸುತ್ತಿರುತ್ತಾನೆ. ಇವು ನಮ್ಮ ರಾಜನ ಗುಣಗಳು. ಹೀಗಾಗಿ ಈಗ ನೀವೇ ರಥವನ್ನು ಹಿಂದಕ್ಕೆ ತೆಗೆದುಕೊಳ್ಳಬೇಕಾಗುತ್ತದೆ ಎಂದನು. ಕೋಸಲ ರಾಜನ ಸಾರಥಿಗೆ ಈಗ ಏನೂ ಹೇಳಲು ತೋಚದಂತಾಯಿತು. ಆಗ ಇವರಿಬ್ಬರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ಕೋಸಲ ರಾಜ ತಾನೇ ಸ್ವತಃ ರಥದಿಂದ ಕೆಳಗೆ ಇಳಿದು ಬಂದು ಕಾಶಿರಾಜನಲ್ಲಿ ಕ್ಷಮೆ ಕೇಳಿದನು. ರಾಜ, ನಿನ್ನ ಗುಣಗಾನವನ್ನು ಕೇಳಿ ನನಗೆ ಅತ್ಯಂತ ರೋಮಾಂಚನವಾಯಿತು. ನನಗೀಗ ನಿನ್ನಿಂದ ಜ್ಞಾನೋದಯವೂ ಆಗಿದೆ. ನನ್ನ ದೋಷಗಳ ಬಗ್ಗೆ ಅರಿವಾಗಿದೆ. ಒಳಿತಿನಿಂದ ಕೆಡಕನ್ನು, ಸತ್ಯದಿಂದ ಸುಳ್ಳನ್ನು ನಾಶ ಮಾಡುವ ನಿನ್ನ ಗುಣವೇ ಶ್ರೇಷ್ಠವಾದದ್ದು. ತ್ಯಾಗದಿಂದ ಸಂಬಂಧಗಳನ್ನು, ಸಹನೆಯಿಂದ ನೋವನ್ನು ಗೆಲ್ಲಬೇಕು ಎಂಬ ತಿಳುವಳಿಕೆ ನನಗೀಗ ಗೊತ್ತಾಗಿತು. ರಥಕ್ಕೊಂದು ಸಣ್ಣ ದಾರಿ ಪಡೆಯಲು ಹೊರಟಿದ್ದ ನನಗೆ ಬದುಕಿನ ಹೊಸ ದಾರಿಯೇ ದೊರಕಿತು. ನಿನಗೂ ನಿನ್ನ ಸಾರಥಿಗೂ ಅನಂತ ಧನ್ಯವಾದಗಳು ಎಂದು ಹೇಳಿ ತನ್ನ ರಥವನ್ನು ಹಿಂದೆ ಸರಿಸಲು ತನ್ನ ಸಾರಥಿಗೆ ಹೇಳಿ ಕಾಶಿರಾಜನ ರಥ ಮುಂದೆ ಹೋಗಲು ಅನುವು ಮಾಡಿಕೊಟ್ಟನು. ಇಲ್ಲಿ ಕೋಸಲ ರಾಜನದು ಅಷ್ಟೇ ದೊಡ್ಡತನ. ಆತ ತನ್ನ ದೋಷಗಳನ್ನು ಅಷ್ಟೇ ಸಹಜವಾಗಿ ಒಪ್ಪಿಕೊಂಡು ಕಾಶಿರಾಜನಿಗೆ ಮೊದಲು ಹೋಗಲು ಅವಕಾಶ ಮಾಡಿಕೊಟ್ಟು ತಾನೂ ಕೂಡ ಅವನಷ್ಟೇ ಒಳ್ಳೆಯ ಗುಣದವನೆಂದು ಸಾಬೀತುಪಡಿಸಿದ. ಬದುಕಿನಲ್ಲಿ ಒಳ್ಳೆಯವರು ಎದುರಾಗಿ ಅವರ ಒಳ್ಳೆಯ ಗುಣ ಸ್ವಭಾವಗಳು ತಿಳಿದಾಗ ನಮ್ಮಲ್ಲಿರುವ ದೋಷವನ್ನು ತಿದ್ದುಕೊಳ್ಳಲು ಪ್ರಯತ್ನಿಸಬೇಕು. ಅದು ಕೂಡ ದೊಡ್ಡ ಗುಣವೇ. ನಮ್ಮ ಮನಸ್ಸಿನ ದೋಷಗಳನ್ನು ಹೀಗೆ ತೆರೆದು ತೋರಿಸುವವರು ಇಲ್ಲೇ ಎಲ್ಲೋ ನಮ್ಮ ಅಕ್ಕಪಕ್ಕದಲ್ಲೇ ಇರುತ್ತಾರೆ.
ನಾವು ನಮ್ಮಲ್ಲಿ ಬದಲಾವಣೆಯನ್ನು ತಂದುಕೊಳ್ಳಬೇಕಷ್ಟೆ. ಇನ್ನೊಬ್ಬರ ಒಳ್ಳೆಯತನವನ್ನು ಮೆಚ್ಚಿ ಒಪ್ಪಿಕೊಳ್ಳುವ ಮನೋಭಾವ ಇರಬೇಕು ಎನ್ನುವ ನೀತಿಯನ್ನು ಈ ಕಥೆ ತಿಳಿಸುತ್ತದೆ. ಹರಿ ಓಂ.